ಮಗ, ನಾನು ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೇ. ನಾನು ಏನು ಹೇಳಿದ್ನೋ ಅಷ್ಟೇ ಏನೇ ಮಾಡಬೇಕು ನೀವು. ಆದರೂ ಮೀರಿ ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ಇಲ್ಲಿಂದ ಹೋಗೋಕ್ಕೆ ಇದಕ್ಕೆ ನನ್ವೆ ಪಿಲಾನಿನ್ ಯಾವುದನ್ನೂ ಇಲ್ಲ. ನಾವು ಹೋದ್ಮೇಲೆ ಏನೋ ಒಂದು ಆಯ್ತದೆ ನೋಡು. ಹೇಳಿರೋವಷ್ಟೆಲ್ಲ ಗೆಪ್ತಿ ಐತೆ ತಾನೇ, ಇಟ್ಕ. ಆ ದೆವ್ವಕ್ಕೆ ಒಂದಂತೂ ಅರ್ಥ ಆಯ್ತು. ಆ ದೆವ್ವಕ್ಕೆ ತಲೆ ಇಲ್ಲ, ಮೆದುಳಿಲ್ಲ, ಕಮ್ಮಿನಿಯ ಆಲೋಚನಾ ಶಕ್ತಿ ಹೊಸಿ ಕಮ್ಮಿನಿಯ. ಅಷ್ಟೊಂದು ಆಲೋಚನಾ ಶಕ್ತಿ ಇದ್ದಿದ್ರೆ ನಾವು ಹೇಳಿದ್ದೆಲ್ಲ ನಂಬ್ಕೊಂಡು ಹಿಂಗೆ ಯಾಕೆ ಮಾಡಿರೋದು? ನೋಡು, ನಾನು ಹೇಳಿದಂಗೆ ಏನಿಯ ಮಾಡಬೇಕು. ನೀನು ಅಷ್ಟೇ ಕಣ್ರಾಣಿ, ನೀನು ಓವರಾಗಿ ಮಾಡ್ಬಿಟ್ಟು ಆಮೇಲೆ ತೊಗ್ಲಾಕಣಂಗೆ ಮಾಡ್ಕೋಬೇಡ. ಈಗಲೇನೇ ತೊಗ್ಲಾಕೊಂಡಲ್ಲಿ ಸಾಯ್ತಿದ್ದೀವಿ, ತಿರುಗಿ ಇನ್ನೂ ತೊಗ್ಲಾಕೊಂಬಿಟ್ಟು ಇದು ಮಾಡ್ಕೊಳಕ್ಕಾಗಕ್ಕಿಲ್ಲ. ಹುಸಿ ಹುಷಾರಾಗೆ ಎಲ್ಲನೂ ನೋಡ್ಕ, ಸರಿನಾ? ನಾನು ಹೇಳ್ದಷ್ಟು ಮಾತ್ರ ಮಾಡ್ಬೇಕು ನೀನು. ಮಗಳೇ, ಇವರೆಲ್ಲ ಸೇರ್ಕೊಂಡು ಏನೋ ಪಿಲಾನ್ ಮಾಡ್ತಾವ್ರೆ ಮಗಳೇ. ಇವರೇನ ಪಿಲಾನ್ ಮಾಡ್ತಾವ್ರಲ್ಲ ಈಚೆ ಕಡೆ ಓಡೋಗಕ್ಕೆ, ನಾವು ಇವ್ರ ಜೊತೆ ಓಡೋಗ್ಬಿಡೋಣ ಅಷ್ಟೇ. ಕಣವ, ಅದೇನು ಪಿಲಾನ್ ಮಾಡ್ತಾರೋ ಮಾಡಲಿ, ಸುಮ್ಮನೆ ನಾನು ಮಾಡ್ತೀನಿ. ಅದೇನು ಪಿಲಾನ್ ಮಾಡಬೇಕು ಅಂತ ಅನ್ನಿಸ್ತೋ ಎಲ್ಲ ಪಿಲಾನೂ ಅವರು ಮಾಡಲಿ, ನಾನು ಮಾಡ್ತೀನಿ. ಇವ್ರು ಮಾಡಲಿ, ನಾನು ನೋಡೋಣ. ಅವಳು ಎಸ್ಕೇಪ್ ಆಗ್ಬೇಕಾದ್ರೆ ನಾವು ಹಿಂದೆಗಡೆಯಿಂದ ಜಂಪ್ ಆಗೋಣ. ಹ್ಞೂ ಮಗಳೇ, ಅಷ್ಟೇನೆ. ಅಮ್ಮ ನಿಜವಾಗ್ಲೂ ಕಳಿಸ್ಕೊಡ್ತದೆ ಅಂತ ಹೇಳ್ತೀಯ? ನನಗೆ ಯಾಕೋ ಭಯವಾಯ್ತದೆ ಕಣಮ್ಮ. ಈ ಮೋಹಿನಿ ಎಲ್ಲ ಕಳಿಸ್ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸುಮ್ಕಿರ್ಲ, ಕಳ್ಸ್ಕೊಡ್ದೆ ಇನ್ನೇನಾಯ್ತದೆ ಕಡ್ಲ. ಕಳ್ಸ್ಕೊಟ್ಟೆ ಕೊಡ್ತಾಳೆ, ಸುಮ್ಕಿರು. ನಾವು ಹೇಳಿರೋದೆಲ್ಲ ಕೇಳೋಳೆ ಅಂದ್ರೆ ಇನ್ನು ಇದನ್ನು ಕೇಳಕ್ಕಿಲ್ವೇ? ಇದನ್ನು ಕೇಳ್ತಾಳೆ, ಸುಮ್ಕಿರು. ಒಳ್ಳೆ ಎದ್ರ ಪುಕ್ಲ ನೀ ಎದ್ರಕಂಡು ಸಾಯ್ತೀಯ ಕಣಪ್ಪ ನೀನಂತೂ. ನಾನು ಹೇಳೋದನ್ನ ಕೇಳು. ಈಗ ನಮ್ಮನ್ನ ಈಚೆ ಕಡೆ ಏನು ಅನ್ಕೊಂಡಿರ್ತಾರೋ ಜನ, ಏನು ಕತೆಯೋ ಗೊತ್ತಿಲ್ಲ. ನಾವೇನಿದ್ದೀವೋ ಹೋಗಿದ್ದೀವೋ ಅದೊಂದು ತಲೆನೋವಾಗೋಗ್ಬಿಟ್ಟೈತಿ. ನೀನು ಹೊಸಿ ಸುಮ್ಕಿರೋದು ಕಲ್ತ್ಕ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಸರಿ ಕಣಮ್ಮ, ನೀನು ಏನೇನು ಹೇಳಿದ್ದೀಯ ಅದನ್ನೇ ಮಾಡ್ತೀನಿ ಬಿಡು. ಮಗಳೇ, ಏನೋ ದೊಡ್ಡ ಪಿಲಾನೇನಿಯ ಮಾಡೋರೆ ಅಂತ ಅನ್ನಿಸ್ತದೆ. ಸ್ಯಾನೆ ದೊಡ್ಡ ಪಿಲಾನೇನಿಯ ನೋಡು. ಹಿಂದೆಗಡೆನೇ ಇರೋಣ ನಾವು, ಅವ್ರ ಹಿಂದೆಗಡೆನೇನಿಯ. ಬಾಗ್ಲು ಗಿಕ್ಲು ತೆಗಿತೋ, ನಾವು ಹಿಂದೆಗಡೆಯಿಂದ ಬಡ 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 ಓಡೋಗ್ಬಿಟ್ಟು ನಾವು ಅವ್ರ ಜೊತೆ ಸೇರ್ಕೊಬಿಡೋಣ, ಸರಿನಾ? ನಮ್ಮನ್ನು ಕರ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾವೇ ಹೋಗ್ಬಿಟ್ಟು ಸೇರ್ಕೋಬೇಕು. ನಾನು ಅದನ್ನೇನೇ ಯೋಚನೆ ಮಾಡ್ತಿದ್ದೀನಿ ಕಣಮ್ಮ. ಸರಿ ಕಣಕ್ಕ, ಆಯಿತು ಬಿಡು. ಈಗ ಏನೇನು ಅನ್ಕೊಂಡಿದ್ದೀವೋ ಎಲ್ಲ ಮಾಡೇ ಮಾಡ್ತೀವಿ. ಟೆನ್ಷನ್ ಇನ್ನೇನೈತೆ, ಮಾಡೋಣ ಬಿಡು. ಏನು ಮಾಡ್ತಾ ಇದ್ದೀರಾ ಎಲ್ರೂ? ಅವಾಗಿಂದ ಬರೀನೇ ನಾನು ನೀವು ಮದುವೆ 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 ಬರೀ ಬಾಯಿಗೆ ಹೇಳೋದೇನೇ ಆಯಿತು. ಈಗ ಎಲ್ಲರೂ ಬಂದವರಲ್ಲ, ಕಂಬ್ಲಿ ಎಲ್ರೂ ಬಂದವರಲ್ಲ. ಈಗ ಮದುವೆಗಿದ್ವೆ ಮಾತುಕತೆ ಏನೂ ಇಲ್ವಾ? ಶುರು ಮಾಡ್ಕ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ. ವಾ, ಅಮ್ಮ ಕೇಳಿಸ್ಕೊಂಡ? ಮೋಹಿನಿಗೆ ನೀ ಡೌ ಮಾಡ್ತಾವನೆ ಕಳ್ಳನ ಮಗ. ಕೇಳಿಸ್ತೈತೆ. ಯವ್ವ, ಏನು ದೊಡ್ಡ ಪ್ಲಾನ್ ಮಾಡ್ಕೊಂಡವ್ರೆ ಮಗಳೇ. ನಾನು ನಾಳೆ ನಿನ್ನ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಹೊಸ ವರ್ಷ ಅಲ್ವಾ, ಹೊಸ ವರ್ಷ ದಿನ ಹೊಸ ಜೀವನಕ್ಕೆ ಕಾಲಿಕ್ಕನ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡೀನಿ. ನಾನಂತೂ ಎಲ್ಲ ಥರದ ಯೋಚನೆ ಎಲ್ಲನೂ ಮಾಡಿಬಿಟ್ಟು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟೆ. ನಾಳೆ ನಿನ್ನ ಹೊಸ ವರ್ಷದ ದಿನ ನೀನು ಮದುವೆ ಮಾಡ್ಕೊಬಿಡ್ಬೇಕು ಅಂತೇಳಿ. ಆದರೆ ನಮ್ಮಮ್ಮ ಅಲ್ಲ ಕಣಪಿ, ಅವು ಇವು ಶಾಸ್ತ್ರ ಪಾಸ್ತ್ರ ಅದು ಇದು ಅಂತ ಏನೋ ಹೇಳ್ತೈತೆ. ಅಮ್ಮ ಮೋಹಿನಿಗೆ ಯಾವ ಶಾಸ್ತ್ರನಮ್ಮ ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ಆಸೆ ಅಷ್ಟೇ. ನಾಳೆ ಏನಿಯ ಮಾಡ್ಕೊಳ್ಳೋಣ ಹೂ ಅಂತೀರಾ? ನೀನು ಇವಾಗ ಅಂದ್ರೂ ನಾನಂತೂ ರೆಡಿ. ಅಯ್ಯೋ ಸೊಸೆ, ಅದೆಲ್ಲ ಹೆಂಗವಾಯ್ತದೆ ಮದುವೆ ಮಾಡ್ಕೊಳಕ್ಕೆ? ಅದು ಏನಿದ್ರು ಅದು ನಾಳೆ ಎಲ್ಲ ನಾವೇನೋ ಸ್ವಲ್ಪ ಸಾಮಾನು ತಗೊಂಬಿಟ್ಟು ಬರಬೇಕು. ಮದುವೆಗೆ ಕೆಲವು ಐಟಮ್ ಬರಬೇಕು. ನೀನು ಬರೀ ಚಿಟಿಕೆ ಹೊಡೆದ ತಕ್ಷಣ ಬಂದ್ಬಿಡ್ತವೆ, ಆದರೆ ನಾವು ಚಿಟಿಕೆ ಹೊಡೆದ ತಕ್ಷಣ ಬರೋಕ್ಕಿಲ್ವಲ್ಲ. ಗಂಡಿನ ಮನೆ ಕಡೆ ತಾನೇ ತಾಳಿ ಗೀಳಿ ಎಲ್ಲ ತರಬೇಕಾಗಿರೋದು. ಅದಕ್ಕೆ ನನ್ನ ಮಗಂಗೆ ಹೇಳ್ತಿದ್ದೆ, ಹೋಗ್ಬಿಟ್ಟು ತಗೊಂಬಿಟ್ಟು ಬರಬೇಕು ಕಣ ಮಗ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ತಿದ್ದ. ಆದರೆ ಅವ್ನು ಬರಲ್ವಂತೆ, ನಾನು ಮಾತ್ರ ಹೋಗ್ಬೇಕಂತೆ. ನನಗದು ಯಾಕೋ ಶಾಪಿಂಗ್ ಹೋಗೋಕೆ ಇಷ್ಟನೇ ಇಲ್ಲ. ನಂಗೆ ನಿನ್ನ ಜೊತೆ ಇರಬೇಕು, ಇದೇ ಮನೆಗೆ ಇದ್ದು ಅಭ್ಯಾಸ ಹೋಗ್ಬಿಟ್ಟೈತೆ ಇವಾಗ. ನನಗೆ ಯಾಕೋ ಶಾಪಿಂಗ್ ಹೋಗೋಕೆ ಇಷ್ಟನೇ ಇಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ಮಗ, ಹಂಗೆಲ್ಲ ಇರೋಕ್ಕಾಗಕ್ಕಿಲ್ಲ ಕಣ್ಮಗ. ಯಾಕಂದ್ರೆ ಈಗ ನಾವು ಹೋಗ್ಬೇಕು ತಾನೆ ಇವಾಗ. ಹಂಗೆಲ್ಲ ಇರೋಕ್ಕಾಗಕ್ಕಿಲ್ಲ. ಹೇಳಮ್ಮ ಮೋಹಿನಿ, ಸಸೆ ನೀನು ಹೇಳು. ತಾಳಿ ಎಲ್ಲ ಇವನೇ ತಗೊಬಿಟ್ಟು ಬರಬೇಕು. ನನಗೂ ಗಿಲೆಕ್ಷನ್ ಎಲ್ಲ ಬರೋಕ್ಕಿಲ್ಲ. ಇವನು ಬರೋಕ್ಕಿಲ್ಲ ನಾನು ಮೋಹಿನಿ ಜೊತೆನೇ ಇರ್ತೀನಿ ಅಂತ ಕೂತವನಿ. ಅಮ್ಮ, ಇದೇನಮ್ಮ ಇಂಥ ಓವರ್ ಆಕ್ಟಿಂಗ್ ಮಾಡ್ತಾವ್ರೆ? ಅದಕ್ಕೆ ನಂಗೂ ಅರ್ಥ ಆಯ್ತಿಲ್ಲ. ಅಯ್ಯೋ, ಅದ್ರೇನೈತೆ, ನೀವು ಹೋಗ್ಬಿಟ್ಟು ಬನ್ನಿ. ಶಾಸ್ತ್ರ ತಾನೇ ಮಾಡ್ತಿರೋದು, ಬೇರೆ ಏನು ಅಲ್ವಲ್ಲ. ಶಾಸ್ತ್ರ ತಾನೇ, ಹೋಗ್ಬಿಟ್ಟು ಬನ್ನಿ, ಪರವಾಗಿಲ್ಲ. ಆದರೆ ಮೋಹಿನಿ, ನೀನು ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಇಲ್ಲ. ಒಂದು ಅರ್ಧ ಗಂಟೆನೂ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಹೋಗಿ ಬರೋಕೆ ಒಂದು 2 ಗಂಟೆ ಆಗ್ತೈತಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, 2 ಗಂಟೆಗೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಹಿಂಗೆ ಬರುತ್ತಾನೆ, ನೀವು ಹೋಗ್ಬಿಟ್ಟು ಬನ್ನಿ. ನಾಳೆನೇ ಮದುವೆ ಅಲ್ವಾ, ಸುಮ್ಮನೆ ಅರ್ಜೆಂಟಾಗಿ ಹೋಗ್ಬಿಟ್ಟು ಬನ್ನಿ. ಲೇಟ್ ಯಾಕೆ? ಅಮ್ಮ, ನೀವೇ ಹೋಗ್ಬಿಟ್ಟು ಬರ್ಬೋದಿತ್ತು ಕಣಮ್ಮ. ಅಯ್ಯೋ, ನೀನೇ ನನಗೆ ಬಾ ಅಂತಿರೋದು. ಮಗನೇ, ನೀನು ಬರಲೇಬೇಕು ಕಣ. ಯಾಕೇಳು, ನೀನು ಬರಲಿಲ್ಲ ಅಂದ್ರೆ ಲಾಗದೇನೇ ಇಲ್ಲ. ನೀನು ಬಂದೇ ಬರ್ಬೇಕು ನೀನು, ಸರಿನಾ? ಬಾ ಹೋಗೋಣ, ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ. ನೋಡು, ಅವ್ರಿಗೆ ಏನೇನು ಬೇಕು ಎಲ್ಲ ಬಾಳೆ ಸೀರೆ ಗೀರೆ ಎಲ್ಲ ತಗೊಂಬಿಟ್ಟು ಬರೋಣ ಅಲ್ವಾ? ಹೋಗೋಣ ಬಾ. ಮಗಳೇ, ಎಸ್ಕೇಪ್ ಆಯ್ತವ್ರೆ, ನಾವು ಎಸ್ಕೇಪ್ ಆಗಬೇಕು. ಹೋಗೋಣಮ್ಮ. ಹೋಗ್ಬಿಟ್ಟು ಬರಬೇಕು, ಹೋಗ್ಬಿಟ್ಟು ತಗೊಂಡು ಬರಲೇಬೇಕು.
ನೋಡಿ ಮೋಹಿನಿ, ನಾನು ಹಾಗೇನೆ ಇವರು ಇಬ್ರು ಹೋಗ್ಬಿಟ್ಟು ಬರ್ತೀವಿ. ಇವರು ಇದಾರಲ್ಲ ಇವ್ರಿಬ್ರು ಇಲ್ಲೇ ಇರಿಸ್ಕೊಂಡಿರಿ. ಸರಿನಾ? ಯಾಕಂದ್ರೆ ಇಲ್ಲಿ ಶಾಸ್ತ್ರಗಳಿಗೆ ಏನೇನು ರೆಡಿ ಮಾಡಿಸ್ಬೇಕೋ ನಿಮಗೆ ಗೊತ್ತಿರ್ತದಲ್ವಾ. ನಾವು ಹೋಗಿ 2-3 ಗಂಟೆ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕಮ್ಲಿನೂ ಅವ್ರಮ್ಮ ಇಬ್ರು ಈ ಮನೆಗೆ ಡೆಕೋರೇಷನ್ ಮಾಡೋದು, ಮದುವೆಗೆಲ್ಲ ಸೆಟಪ್ ಹಾಕೋದು ಎಲ್ಲ ಮಾಡ್ತಿರ್ತಾರೆ. ಅವರಿಬ್ರು ಇಲ್ಲೇ ಇದ್ಬಿಟ್ಟು ಸೆಟಪ್ ಮಾಡ್ತಿರ್ತಾರೆ. ಅಷ್ಟಾಗಿ ನಾವು ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀವಿ. ಅಯ್ಯೋ, ಸೆಟಪ್ ಮಾಡೋದೇನು, ಬಂದ್ಬಿಟ್ಟು ಆಮೇಕಿಂದ ಸೆಟಪ್ ಮಾಡೋಣ, ನಾವು ಶಾಪಿಂಗ್ ಬರ್ತೀವಿ. ಅಯ್ಯೋ ಅಕ್ಕ, ನೀವೇನು ಗೊತ್ತೀರಾ? ನೀವು ಇಲ್ಲಿದ್ದೆಲ್ಲ ಅರೇಂಜ್ಮೆಂಟ್ ನೋಡ್ಕೊಳ್ಳಿ. ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಪಾಪ ಮೋಹಿನಿ ಒಬ್ಳೆ ಹೋಗ್ಬಿಡ್ತಾಳೆ. ನಾನು ಮೋಹಿನಿನ ನೋಡ್ಕೊಳ್ಳೋರು ಯಾರು? ಎಲ್ಲ ಹೊರಗಡೆ ಹೋಗ್ಬಿಟ್ರೆ ನೀವು ಸುಮ್ಮನೆ ಇರಿ ಇಲ್ಲೇನೆ. ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಿದ್ವಿ ತಾನೇ ಅಮ್ಮ? ಬಾ, ನಾವು ಹೋಗ್ಬಿಟ್ಟು ಬರೋಣ. ಇವರು ಇಲ್ಲೇನೆ ಇರ್ತಾರೆ. ಅಯ್ಯೋ, ನಾವು ಬರ್ತಿದ್ವಿ ಶಾಪಿಂಗ್ಗೆ, ನಮಗೂ ಬಟ್ಟೆ ಬರೆಲ್ಲ ತಗೋಬೇಕಿತ್ತಲ್ಲ. ಅಯ್ಯೋ, ನಾವೇ ತಗೊಂಬಿಟ್ಟು ಬರ್ತೀವಿ. ನಿಮ್ಮ ಟೇಸ್ಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ, ನಾವೇ ತಗೊಂಬಿಟ್ಟು ಬರ್ತೀವಿ. ಮೋಹಿನಿ, ಅವ್ರನ್ನ ಇಲ್ಲೇ ಇರಿಸ್ಕ, ಅವರೆಲ್ಲ ಡೆಕೋರೇಷನ್ಗೆಲ್ಲ ನಿಮ್ಗೆ ಸಹಾಯ ಮಾಡ್ತಾರೆ. ನಾನು ನಮ್ಮಮ್ಮ ಇವಳು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀವಿ. ಸರಿ ಸರಿ ಆಯ್ತು. ಡೋರ್ ನೀನು ಓಪನ್ ಮಾಡಲಿಲ್ಲ ಅಂದ್ರೆ ತೆಗಿಯೋದೇ ಇಲ್ವಲ್ಲ, ಪ್ಲೀಸ್ ಡೋರ್ ತೆಗಿತೀಯಾ? ತೆಗಿತೀನಿ, ಹೋಗು. ತುಂಬಾ ಮಿಸ್ ಮಾಡ್ಕೊತೀನಿ 2 ಗಂಟೆ ನಿನ್ನ. ನಾನು ಅಷ್ಟೇ. ಮೋಹಿನಿ ಮೋಹಿನಿ, ನಾನು ಹೋಗ್ತೀನಿ, ನಮ್ಮ ಅಮ್ಮನೂ ಬರ್ತದೆ, ನಾವಿಬ್ರು ಹೋಯ್ತೀವಿ. ನೋಡು, ಈ ಮನೆನಾಗ ಹೆಂಗ್ ಡೆಕೋರೇಷನ್ ಮಾಡ್ಬೇಕು ಅಂತ ನಿನಗೆ ಹೇಳ್ತೀನಿ. ಪ್ರತಿಯೊಂದು ಡೆಕೋರೇಷನ್ ಹಂಗೇನೇ ಮಾಡ್ಬೇಕು ನೀನು. ಇಲ್ಲ, ನಾನು ಅವನ ಜೊತೆ ಹೋಗ್ತೀನಿ. ನಾವು ಸೀರೆ ಗಿರೆಲ್ಲ ತಗೊಂಡ್ಬಿಟ್ಟು ಬರ್ಬೇಕಲ್ವಾ. ಪರವಾಗಿಲ್ಲ, ನೀವು ಇಲ್ಲೇನೇ ಇರಿ. ಹೊರಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ಅಲ್ಲಿ ಮಾಡಂತದ್ದು ಏನೂ ಇಲ್ಲ ಅಲ್ವಾ. ನೀವು ಆರಾಮಾಗಿ ಇಲ್ಲೇನೇ ಇರಿ. ನಾನು ಉಳಿದಿದ್ದೆಲ್ಲ ನಾನು ನೋಡ್ಕೊಂತೀನಿ. ನೋಡಿ, ಯಾವ ಯೋಚನೆನೂ ಮಾಡಬೇಡಿ, ಸರಿನಾ? ಏನೇನು ಡೆಕೋರೇಷನ್ ಬೇಕೋ ಎಲ್ಲ ಮಾಡಿ. ನಮ್ಮ ಮದುವೆ ಆದ್ಮೇಲೆ ನಾನು ನಿಮ್ಮನ್ನ ಕಳಿಸ್ಕೊಡ್ತೀನಿ. ಮದುವೆ ಆದ್ರಲ್ವ ಕಳಿಸ್ಕೊಡಕ್ಕೆ? ಅಯ್ಯಯ್ಯೋ, ಪ್ಲೀಸ್ ಮೋಹಿನಿ, ನಮ್ಮನ್ನು ಕಳಿಸ್ಕೊಡು ಮೋಹಿನಿ, ಪ್ಲೀಸ್ ಮೋಹಿನಿ. ನಾನು ನಮ್ಮಮ್ಮ ಹೋಗ್ತೀವಿ ಮೋಹಿನಿ, ಪ್ಲೀಸ್ ಮೋಹಿನಿ. ಅವ್ರು ಎಸ್ಕೇಪ್ ಆಗೋಗ್ಬಿಟ್ಟರೆ ಮೋಹಿನಿ. ನೋಡು, ನಾನಿವಾಗ ತುಂಬ ಖುಷಿಯಾಗಿದ್ದೀನಿ. ನಮ್ಮ ಹುಡುಗ ನನಗೋಸ್ಕರ ಆಡಿ ಹೇಳಿ ನನ್ನ ಹೊಗಳಿದ್ದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಮತ್ತೆ ನನ್ನ ಕೋಪ ಬರಂಗೆ ಮಾಡಿಸ್ಬೇಡ, ಸರಿನಾ? ಅರೇಂಜ್ಮೆಂಟು ಚೆನ್ನಾಗಿ ಮಾಡು. ಅಯ್ಯೋ ಮೋಹಿನಿ, ಡೋರ್ ಕ್ಲೋಸ್ ಆಗಿರ್ತದೆ. ಅಯ್ಯಯ್ಯೋ, ಡೋರ್ ಕ್ಲೋಸ್ ಮಾಡ್ಬಿಟ್ಲು ಈ ಕಿತ್ತೋಗಿರ ಮೋಹಿನಿ. ಅಮ್ಮ, ಈ ಬಿತ್ರಿಗಳು ನಮ್ಮನ್ನು ತಗ್ಲಾಕ್ಬಿಟ್ರು ಕಣಮ್ಮ. ನಾವು ಅವ್ರನ್ನ ತಗ್ಲಾಕಿದ್ದೆ ಅಂತ ಹೇಳ್ಬಿಟ್ಟು 3 ಜನ ಸೇರ್ಕೊಂಡು ನನ್ನನ್ನು ತಗ್ಲಾಕ್ಬಿಟ್ರು ಕಣಮ್ಮ. ನಾನು ನೀನು ನಾವಿನ್ನಿಲ್ಲೇ ಸಾಯ್ಬೇಕಾಯ್ತದೆ ಕಣಮ್ಮ. ಅಯ್ಯೋ ಮಗಳೇ, ಈಗ ಏನ್ ಮಾಡೋದು ಮಗಳೇ ನಾವು? ಅಮ್ಮ, ಸತ್ತೋಯ್ತೀನಿ ಕಣಮ್ಮ, ನಾನು ಸತ್ತೋಯ್ತೀನಿ ಕಣಮ್ಮ. ಯವ್ವ, ಪ್ಲೀಸ್ ಕಣಮ್ಮ, ಪ್ಲೀಸ್ ಕಣಮ್ಮ. ನಾವು ಈಚೆ ಕಡೆಗೆ ಹೆಂಗನ ಮಾಡಿ ಹೋಗ್ಬೇಕು ಕಣಮ್ಮ. ಈಗ ಅವ್ರು ವಾಪಸ್ ಬರೋಕ್ಕಿಲ್ಲ. ಅವ್ರು ವಾಪಸ್ ಬರಲಿಲ್ಲ ಅಂತಂದ್ರೆ ನನ್ನ ನಿನ್ನ ಬೆಂಡೆತ್ತದೆ ಕಣಮ್ಮ. ಇದು ಮೋಹಿನಿ ಬಂದ್ಬಿಟ್ಟು ಅವ್ರು ಬರೋಗಂಟ ನನ್ನ ನಿನ್ನೂ ಬಿಡೋಕ್ಕಿಲ್ಲ ಕಣಮ್ಮ. ಅಮ್ಮ, ಏನಾರ ಮಾಡಲೇಬೇಕು. ಹಿಂಗೆ ಇದ್ರೆ ಬಲ್ ಕಷ್ಟ ಆಯ್ತದೆ. ಏನಾರ ಒಂದು ಮಾಡ್ಬೇಕಮ್ಮ. ಈಗ ಏನು ಮಾಡೋದು ಅಂತ ನಿನಗೆ ಅರ್ಥ ಆಯ್ತಿಲ್ಲ ನನಗೆ. ಮಗಳೇ, ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ದಾರಿ ಸಿಗ್ತದೆ. ಸಮಾಧಾನವಾಗಿ ಏನೇ ಯೋಚನೆ ಮಾಡೋಣ, ಸುಮ್ಕಿರು. ಶಾನೆ ಟೆನ್ಷನ್ ತಗೋಬೇಡ, ಸಮಾಧಾನವಾಗಿ ಯೋಚನೆ ಮಾಡು. ಏನಾರ ಒಂದು ಪಿಲಾನ್ ಸಿಗ್ತದೆ. ಅಯ್ಯೋ, ಎಸ್ಕೇಪ್ ಆಗೋಕ್ಕೆ ಬಾಕ್ಲು ಗೀಕ್ಲು ಏನೂ ಇಲ್ಲ. ಈ ಮೋಹಿನಿಗೊಂದು ಗತಿ ಕಾಣಿಸೋಣಂದ್ರೆ ಆಗಲೇ ಇಲ್ಲ. ಯಪ್ಪ, ಈ ಮನೆನೂ ಸಾಕು, ಈ ಮನೆ ದೇವ್ದ ಮನೆ ಸವಸನೂ ಸಾಕು. ಮಗ ಎಷ್ಟು ದಿನ ಆಗಿತ್ತು ಕಂಡ್ಲ, ಬೆಳಕು ನಿನ್ನ ಮಗ ನೋಡ್ಬಿಟ್ಟು ಈಚೆ ಕಡೆಗೆ ಬಂದ್ಬಿಟ್ಟು ಒಂದೇ ಉಸುರ್ನಾಗ ಓಡ್ಬೇಕು. ಇವಾಗ ನಾವಂತೂ ಇಲ್ಲೆಲ್ಲೂ ನಿಂತ್ಕೊಳಕಿಲ್ಲ. ನಾನೊಂದು ದೇವಸ್ಥಾನ ಕೇಳಿದ್ದೀನಿ ನಮ್ಮೂರಾಗೆ. ಆ ದೇವಸ್ಥಾನದ ಹತ್ರ ದೇವುಗಳು ಇವುಗಳು ಯಾವ ಬರಲ್ವಂತೆ. ಅಲ್ಲಿ ಹೋಗ್ಬಿಟ್ಟು ಒಬ್ಬ ಯಪ್ಪ ಬರ್ತಾನೆ. ಆ ಯಪ್ಪ ಹೊತ್ತಾಗ ಎಲ್ಲ ಅಂತ್ಯಗಳು ಕಟ್ಟಿಸ್ಕೊಬಿಡೋಣ ಬಾ. ಅಂತ್ಯಗಳು ಕಟ್ಟಿಸ್ಕೊಂಡ್ರೆ ದೇವ ನಮ್ಮ ತಾಕ ಬರೋದು ಇಲ್ಲ. ನಮ್ಮ ಹತ್ರಕ್ಕೆ ಪಕ್ಕದಾಗೂ ನಿಂತ್ಕೊಳಕಿಲ್ಲ. ಓಡಾಗನ ಬರ್ರಿ, ಬೇಗ ಓಡಾಗನ ಬರ್ರಿ. ಅಮ್ಮ, ಇದೇನೇನಿಯ ಗುಡಿ? ಹೋಗಲ್ಲ, ಇದೇನೆಯ ಗುಡಿ. ಈ ದೇವಸ್ಥಾನಕ್ಕೆ ಮುನಿಯಪ್ಪನ ದೇವಸ್ಥಾನ ಇದು. ಇಲ್ಲಿಗೆ ಎಲ್ಲಾನು ದೇವುಗಳು ಬರಕ್ಕೆ ಹೆದರ್ಕತ್ತಾರೆ. ಅಷ್ಟು ಭಯ ಇಲ್ಲಿ ನೋಡಿದ್ರೆ. ನೋಡಿ, ಇವಾಗ ಇಲ್ಲಿಗೆ ಭಯಪ್ಪ ಬತ್ತಾನೆ ಪೂಜೆ ಮಾಡಕ್ಕೆ. ಆ ಯಪ್ಪಂಗೆ ಹೇಳ್ಬಿಟ್ಟು ನಾವು 3 ಜನ ಅಂತರ ಕಟ್ಟಿಸ್ಕೊಬಿಟ್ಟು ಇದು ಮಾಡ್ಕೊಬಿಡೋಣ. ಯಪ್ಪ, ಆ ಮೋಹಿನಿತ ಕೊನೆಗೂ ತಪ್ಪಿಸ್ಕೊಂಬಿಟ್ಟು ಬಂದ್ಬಿಟ್ವಲ್ಲ, ನಮ್ಮ ಅದೃಷ್ಟ ಕಣ. ಇಲ್ಲ ಅಂದ್ರೆ ನಿಜವಾಗೂ ನಾನು ನಿನ್ನ ಎಲ್ಲರನ್ನೂ ಸಾಯ್ಬಾರ್ದು ಬಿಡೋದು. ಮಗ, ಫಸ್ಟ್ ನಿನ್ನ ಅಂತರ ಕಟ್ಟಿಸ್ಕೊಂಡು ಇಂಥ ಕುಡಿಕೊಂಡು ಬಂದೇ ಬತ್ತಾಳೆ. ನಿನ್ನ ಮುಟ್ಟಕ್ಕೂ ಆಗಬಾರ್ದು, ಹಂಗೆ ಆಗಬೇಕು. ಅಕ್ಕ, ತುಂಬಾ ಥ್ಯಾಂಕ್ಸ್ ಕಣಕ್ಕ. ನಿಮ್ಮ ಋಣ ನಾನು ಎಂದೂ ಮರೆಯೋದಿಲ್ಲ ಕಣಕ್ಕ. ನೀವು ಇಷ್ಟೆಲ್ಲ ಪ್ಲಾನ್ ಮಾಡಲಿಲ್ಲ ಅಂದ್ರೆ ನಾನು ಒಬ್ಳೇನಾರ ಒಳಗಡೆ ಇದ್ದಿದ್ರೆ ನಾನಂತೂ ಸತ್ತೇ ಹೋಗ್ಬಿಡ್ತಿದ್ದೆ ಅನ್ನಿಸ್ತದೆ. ಬರೋಕೆ ಆಗ್ತಾನೆ ಇರಲಿಲ್ಲ. ನೀವೆಲ್ಲ ಆಕ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರಿ. ಯವ್ವ, ನಾನಂತೂ ಬೆಂಗಳೂರು ಕಡೆ ಹೊಂಟೋಗ್ಬಿಡ್ತೀನಿ. ನನಗಂತೂ ಅದು ಮೋಹಿನಿ ಮನೆಗೆ ಇದ್ದಾಗ ನನ್ನ ತಪ್ಪಿನವ್ರವಾಗಿ ಹೋಗ್ಬಿಟ್ಟೈತೆ. ನಾನಂತೂ ಹೊಂಟೋಗ್ಬಿಡ್ತೀನಿ ಬೆಂಗಳೂರು ಕಡೆ. ನಮ್ಮ ಅಪ್ಪನೂ ಬಂದಿರ್ತದೆ. ಫೋನ್ ಬೇರೆ, ಮೊಬೈಲ್ಗಳು ಬೇರೆ ಚಾರ್ಜ್ ಹಾಕಲಕ್ಕಲ್ಲಿ ಕರೆಂಟ್ ಇರಲಿಲ್ವಾ. ಯಪ್ಪ, ಎಲ್ಲ ಸೇರ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಡ್ಬೇಕು. ನಾನಂತೂ ಬೆಂಗಳೂರು ಕಡೆ ಹೊಂಟೋಗ್ಬಿಡ್ತೀನಿ. ನಮಗಂತೂ ಒಂದು ಧೈರ್ಯ ಬಂತು ಮಗ. ಅಂತ ಮೋಹಿನಿಯ ಗೆದ್ಬಿಟ್ಟು ಬಂದಿದ್ದೀವಿ. ಇನ್ನು ಊರಾಗಿರೋ ಜನ ಯಾವ ಲೆಕ್ಕ ಮಗ? ನಮ್ಗಂತೂ ಜನನೇನಿಯ ಲೆಕ್ಕಕ್ಕೆ ತಗೊಬಿಡ್ಬಾರ್ದು. ಹಂಗೇನಿಯ ಅವ್ರನ್ನೂ ಮೀರ್ಬಿಟ್ಟೇನಿಯ ಹೋಗಿ ನಾವೆಲ್ಲ ಬೆಳೆದು ತೋರಿಸ್ಬೇಕು. ಯಾ ಲೆಕ್ಕ? ಮೋಹಿನಿಗೆ ಚಳ್ಳೆಯನ್ನು ತಿನ್ಸಿದೀವಂತೆ. ಇನ್ನು ನೋಡ್ತಾ ಇರು. ಇನ್ನು ಉಳಿದಿರೋರಿಗೆ ಚಳ್ಳೆಯನ್ನು ತಿನ್ಸೋದೇನು ದೊಡ್ಡ ವಿಚಾರವೇ? ಹೆಂಗನ ಮಾಡಿ ನೀಟಾಗಿ ಚಳ್ಳೆಯನ್ನು ತಿನ್ನಿಸ್ಬಿಟ್ಟು ಅವ್ರಿಗೂ ಒಳ್ಳೆ ಲೆವೆಲ್ ಸೆಟ್ಲ್ ಆಗನ್ ಬಾರ್ಲಾ. ಏನಂತೆ ಎಂತೆಂಥವ್ರು ಸೆಟ್ಲ್ ಆಗವ್ರೆ. ಸದ್ಯ ಮಗ, ಇನ್ನು ಮೋಹಿನಿ ತಂಟೆಗೆ ಹೋಗೋದು ಬೇಡ. ಇನ್ನು ಕಂಬ್ಲಿ ಅಲ್ಲೇ ಬಿದ್ದು ಸತ್ತತಾಳೆ. ಹೆಂಗನ ಮಾಡ್ಕೊಂಡು ನಾವು ಏನಾರ ಮಾಡಬೇಕು ಅನ್ನೋ ಧೈರ್ಯ ಬಂದೈತೆ ನಮಗೆ. ಮಾಡೋಣ ಕಣ್ಮಗ.
ಸರಿ ಕಣಮ್ಮ, ನೀನು ಎಷ್ಟೆಲ್ಲ ಧೈರ್ಯ ಹೇಳಿದ್ಮೇಲೆ ಖಂಡಿತವಾಗ್ಲೂ ಮಾಡೋಣ. ನನಗಂತೂ ಮೈಂಡಾಗಿ ಬಂದ್ಬಿಟ್ಟೈತೆ ಕಣಮ್ಮ. ಹೆಂಗನ ಮಾಡ್ಬಿಟ್ಟು ನಾನು ಉದ್ಧಾರ ಆಗಬೇಕು. ಆ ದೇವ್ದ ಕೈಯಿಂದ ತಪ್ಪಿಸ್ಕೊಂಬಿಟ್ಟು ಬಂದಲ್ಲ, ಈ ಮರು ಜನ್ಮ ಬಂದ್ಬಿಟ್ಟೈತೆ ನನಗಂತೂ. ಆ ಕಮ್ಲಿ ಮೋಸ ಮಾಡಿದಲ್ಲ, ಅವಳಿಗೂ ಸರಿಯಾಗಿ ಪಾಠ ಕಲಿಸಿದ್ವಲ್ಲ, ಅದಕ್ಕೂ ಭಾಳ ಖುಷಿ ಐತೆ. ನೋಡಿ ಪುರೈತ್ರು ಬರ್ತಾನೆ ಇವಾಗ, ಅದೆಲ್ಲ ಬಿಡು. ಪುರೈತ್ರು ಬಂದ ತಕ್ಷಣ 3 ಜನನೂ ಯಾವ ದುಷ್ಟ ಶಕ್ತಿನೂ ಎತ್ರಕ್ಕೆ ಬರಬಾರ್ದು. ಅಂಥದೊಂದೊಂದು ಮಂತ್ರ ಕೊಟ್ಕೊಟ್ಬಿಡಿ ಪುರೋಹಿತ್ರೆ ಅಂತ ಕೇಳ್ಬಿಟ್ಟು ಕಾಲಿಗೆ ಬಿದ್ಬಿಡೋಣ. ಹೆಂಗೋ ಕಟ್ಕೊಡ್ತಾರೆ. ಆಮೇಕಿಂದ ದೆವ್ವ ನಮ್ಮ ಹತ್ರ ಅಕ್ಕಪಕ್ಕನೂ ಸುಳಿಯಕ್ಕಿಲ್ಲ. ನಾವು ಸದಿ ಹೆಸ್ಕೆ ಪದಂಗೆ ಆಗೋಗ್ಬಿಡ್ತದೆ. ದೇವ್ರೆ, ಆಯಪ್ಪ ಇಲ್ಲಿಗೆ ಬಂದೇ ಬರ್ತಾನೆ. ನಮ್ಮೂರಾಗ ಯಾರಿಗಾನ ದೆವ್ವ ಬಂದ್ರು ಇಲ್ಲಿಗೆ ಕರ್ಕೊಬಿಟ್ಟು ಬಂದು ಬಿಡ್ಸೋದು. ಇಲ್ಲಿಗೆ ದೆವ್ವಗಳು ಬರೋದೇ ಇಲ್ವಂತೆ, ಅದಕ್ಕೆ ಇಲ್ಲಿಗೆ ಕರ್ಕೊಬಿಟ್ಟು ಬಂದು ಬಿಡಿಸ್ಬಿಟ್ಟು ಕರ್ಕೊಂಡು ಹೋಯ್ತಾರೆ. ಅಯ್ಯೋ, ಪುರೋಹಿತ್ರು ಬಂದ್ರು. ಪುರೋಹಿತ್ರೆ. ಓ, ಯಾರು ನೀವು? ಪಕ್ಕದೂರವ್ರಾ? ಹೌದು ಪುರೋಹಿತ್ರೆ, ಇಲ್ಲೇ ಏನಿಯ ಪಕ್ಕದೂರರು. ಹೇಳಿ. ಯಾರು ಇಲ್ಲಿ ಬರೋಕ್ಕಿಲ್ವಲ್ಲ ಪೂಜೆಗೆ ಎಲ್ಲನೂ? ನೀವು ಯಾಕೆ ಬಂದಿದ್ದೀರಾ? ಇಷ್ಟು ದೂರ ಯಾರು ಪೂಜೆಗೆ ಪುನಸ್ಕಾರಕ್ಕೆ ಅಂತ ಬರಲ್ಲ. ಏನಾದರೂ ಸಮಸ್ಯೆ? ಹೌದು ಸಮೀರೆ, ಒಂದು ಮೋಹಿನಿ ನಮ್ಮ ಹಿಂದೆ ಬಿದ್ಬಿಟ್ಟೈತೆ. ನಮ್ಗೆಲ್ಲನೂ ಸರಿಯಾಗಿ ಟಾರ್ಚರ್ ಕೊಡ್ತೈತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನಗಂತೂ. ಸರಿಯಾಗಿ ಟಾರ್ಚರ್ ಕೊಡ್ತದೆ ನಿಜವಾಗೂನು. ಅದಕ್ಕೆ ಹೆಂಗನ ಮಾಡ್ಬಿಟ್ಟು ನೀವು ನಮ್ಗೆ ಅದೇನೋ ಅಂತರ ಆಗ್ತಿರಂತಲ್ಲ, ನಮ್ಮ 3 ಜನಕ್ಕೂ ಒಂದು ಅಂತರ ಕಟ್ಬಿಡಿ ಪುರೋಹಿತ್ರೆ. ಆ ಮೋಹಿನಿ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನಿಮ್ಮನ್ನೇ ನಂಬ್ಕೊಂಬಿಟ್ಟು ಬಂದಿದ್ದೀವಿ, ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ. ಆ ಮೋಹಿನಿ 2-3 ಗಂಟೆ ಟೈಮ್ ಕೇಳ್ಕೊಂಡು ಬಂದಿದ್ದೀವಿ. ಆಮೇಕಿಂದ 2-3 ಗಂಟೆ ಆದ್ಮೇಲೆ ಹುಡಿಕೊಂಬಿಟ್ಟು ಬಂದ್ರು ನಾವು ಆ ಮೋಹಿನಿ ಕೈಗೆ ಏನು ಸಿಗಬಾರ್ದು. ಹಂಗೇನಾದ್ರೂ ಓ, ಹೌದಾ? ಅಂತರ ಮಾಡೋದೆಲ್ಲ ಮನೆಗೆ ಇಟ್ಬಿಟ್ಟು ಬಂದಿದ್ದೆ. ಸರಿ, ಇಲ್ಲೆಲ್ಲನೂ ಪೂಜೆಗೆಲ್ಲನೂ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಆ ಮೋಹಿನಿ ಅಂದರೆ ಅವೆಲ್ಲ ಶಾನೆ, ಹಿಂದೆ ಬರೋದು ಶಾನೆ. ನಾನು ತಗೊಂಬಿಟ್ಟು ಬಂದು ನಿಮಗೆ ಮಾಡ್ಕೊಡ್ತೀನಿ. ಸರಿನಾ? ಸ್ವಲ್ಪ ಹೊತ್ತು ಕುಂತೀರಿ, ದೇವ್ರ ಪೂಜೆ ಗೀಜೆ ಎಲ್ಲನೂ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ನಿಮ್ಗೆ ಅಂತರ ಮಾಡ್ಕೊಡ್ತೀನಿ. ದಯವಿಟ್ಟು ಪುರೋಹಿತ್ರೆ, ಆ ಮೋಹಿನಿ ಇನ್ನೊಂದ್ಸಲ ನಮ್ಮ ಹತ್ರಕ್ಕೆ ಬರಬಾರ್ದು. ನಮ್ಮ ಅಕ್ಕಪಕ್ಕನೂ ಸುಳಿಬಾರ್ದು. ಅಂಥದ್ದೇನ ಮಾಡ್ಕೊಟ್ಬಿಡಿ. ನಮಗೆಲ್ಲ ಸರಿಯಾಗಿ ಇಕ್ಕೊಂಬಿಟ್ಟು ಸರಿಯಾಗಿ ಟಾರ್ಚರ್ ಕೊಟ್ಬಿಟ್ಟೈತೆ ನನಗೂ ಇವ್ರಿಗಿಬ್ರಿಗೂ. ಯಪ್ಪ, ಮೋಹಿನಿ ಮನೆ ಕರ್ಕೊಂಡೋಗ್ಬಿಟ್ಟು ನಮ್ಮನ್ನ ಸರಿಯಾಗಿ ರುಬ್ಬಿಟ್ಟೈತೆ. ದಯವಿಟ್ಟು ನೀವೇನೇನಿಗೆ ಏನಾದರೂ ಮಾಡಿ ಅದು ಹತ್ರಕ್ಕೂ ಸುಳಿಬಾರ್ದು. ಹಂಗೆ ಮಾಡ್ಕೊಟ್ಬಿಡಿ. ಇಲ್ಲೆಲ್ಲ ಶಾನೆ ದೆವ್ವ ಎಲ್ಲ ಬಿಡಿಸ್ತಾರಂತಲ್ಲ. ಹೌದು, ಮುನಿಯಪ್ಪನ ದೇವಸ್ಥಾನ ಇದು. ತುಂಬಾನೇ ಇದು ಸ್ಟ್ರಿಕ್ಟ್ ಶಾನೆ. ಹಂಗೆಲ್ಲ ದೆವ್ವಗಳು ಮೋಹಿನಿಗಳೆಲ್ಲ ಹತ್ರಕ್ಕೆ ಬರೋಕ್ಕಿಲ್ಲ. ಆ ಅಪ್ಪನ ಪಾದದ ಹತ್ರ ಇಕ್ಬಿಟ್ಟು ಅಂತರ ಕಟ್ಕೊಬಿಟ್ರಂತೂ ಯಾವ ಗಾಳಿನೂ ಅಕ್ಕಪಕ್ಕ ಸುಳಿಯೋದಿಲ್ಲ. ಸರಿ ಪುರೋಹಿತ್ರೆ, ಮಾಡ್ಕೊಡಿ.